ಮದುವೆ ಎಂದರೆ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಒಬ್ಬರ ಜೀವನವನ್ನು ಇನ್ನೊಬ್ಬರ ಕೈಗೆ ಕೊಡುವ ಧೈರ್ಯ. ನಾನು ಮೇಘನ, ಅವನು ಕಾರ್ತಿಕ್. ನಮ್ಮ ಪ್ರೀತಿ ಹಠಾತ್ತಾಗಿ ಹುಟ್ಟಿದ್ದಲ್ಲ, ನಿಧಾನವಾಗಿ ಬೆಳೆದದ್ದು. ಮೊದಲು ಸ್ನೇಹ, ಆಮೇಲೆ ಅರ್ಥ ಮಾಡಿಕೊಳ್ಳುವಿಕೆ. ಅದರ ಮಧ್ಯೆ ಯಾವಾಗ ಪ್ರೀತಿ ಬಂತೋ ನಮಗೆ ಗೊತ್ತೇ ಆಗಲಿಲ್ಲ. ಅವನು ನನ್ನನ್ನು ಎಂದಿಗೂ ಬದಲಾಯಿಸಲು ಪ್ರಯತ್ನಿಸಲಿಲ್ಲ. ನನ್ನ ತಪ್ಪುಗಳನ್ನು ನನ್ನಂತೆಯೇ ಒಪ್ಪಿಕೊಂಡ. ನಾನು ಕೇಳಿದ್ದೆ, ನಾನು ಯಾವಾಗ ಕೋಪ ಮಾಡಿಕೊಂಡ್ರೂ ನಿನಗೆ ಏನು ಅನ್ಸಲ್ವಾ? ಅವನು ನಗುತ್ತಾ ಹೇಳಿದ, ನಿನ್ನ ಕೋಪದಲ್ಲೂ ನೀನು ಸುಂದರವಾಗಿಯೇ ಇರುತ್ತೀಯ. ಅದೇ ಅವನ ಪ್ರೀತಿ. ನಾವು ಮದುವೆ ಮಾತು ಆಡಿದಾಗ ಕನಸುಗಳಿಗಿಂತ ಭಯ ಜಾಸ್ತಿ ಇತ್ತು. ಜವಾಬ್ದಾರಿ, ಸಮಾಜ, ಕುಟುಂಬ. ಆದರೆ ಅವನು ಒಂದು ಮಾತು ಹೇಳಿದ, ನೀನು ನನ್ನ ಪಕ್ಕದಲ್ಲಿದ್ದರೆ ನಾನು ಎಲ್ಲವನ್ನೂ ಎದುರಿಸಬಲ್ಲೆ. ಅದೇ ಕ್ಷಣ ನಾನು ಅವನ ಕೈ ಹಿಡಿದೆ. ಮದುವೆ ಆಯ್ತು. ಹಾರ ಬದಲಾಯಿಸಿಕೊಂಡ ಕ್ಷಣಕ್ಕಿಂತ ರಾತ್ರಿ ಅವನು ಹೇಳಿದ ಮಾತು ನನ್ನ ಹೃದಯ ಗೆದ್ದಿತ್ತು. ಇನ್ನು ನೀನು ಒಂಟಿ ಅಲ್ಲ. ಮದುವೆಯಾದ ಮೇಲೆ ಜೀವನ ಯಾವಾಗಲೂ ಸುಂದರವಾಗಿರಲಿಲ್ಲ. ಜಗಳಗಳಿದ್ದವು, ಮೌನಗಳಿದ್ದವು. ಆದರೆ ಕೋಪದ ನಂತರ ಮೌನದಲ್ಲೂ ನಾವು ದೂರವಾಗಲಿಲ್ಲ. ಅವನು ನನ್ನ ಹೆಸರಿನಿಂದ ಅಲ್ಲ, ನಮ್ಮ ಮನೆ ಅಂತ ಕರೆಯುತ್ತಿದ್ದ. ನಾನು ಅವನಿಗೆ ಹೆಂಡತಿ ಮಾತ್ರ ಅಲ್ಲ. ಇಂದು ನನಗೆ ಗೊತ್ತು, ಮದುವೆ ಎಂದರೆ ಪ್ರೀತಿ ಮುಗಿದ ಜಾಗ ಅಲ್ಲ, ಪ್ರತಿದಿನ ಹೊಸದಾಗಿ ಪ್ರೀತಿಸೋ ಅವಕಾಶ ಎಂದು. ಮದುವೆ ಎಂದರೆ ಒಬ್ಬರ ಜೀವನಕ್ಕೆ ಇನ್ನೊಬ್ಬರ ಹೆಸರನ್ನು ಸೇರಿಸುವುದು ಅಲ್ಲ, ಇನ್ನೊಬ್ಬರ ಜೀವನವಾಗಿ ಬಿಡುವುದು. ಈ ಸುಂದರವಾದ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.